ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ರು ಅಂತ ಭಾವಿಸ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲೇ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ನೀವು ಕ್ಲಿಕ್ ಮಾಡಿದರೆ ನಾವು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ತಲುಪುತ್ತೆ. ಇವಾಗ ನಾವೇನು ಮಾಡ್ತೀವಿ, ಸಾಕಷ್ಟು ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿಬಿಟ್ಟು ಬರ್ತ್ಡೇ ಸ್ಟೇಟಸನ್ನು ಹಾಕ್ತೀವಿ. ಅಷ್ಟು ಆ್ಯಪ್ ಹಾಕುವಷ್ಟು ಟೈಮು ಅದೆಲ್ಲ ಭಾಳಷ್ಟು ವೇಸ್ಟ್ ಆಗುತ್ತೆ. ಬಟ್ ನಾ ಈ ಒಂದು ಸೆಟ್ಟಿಂಗ್ಸನ್ನು ಹೇಳ್ಕೊಡತ್ತೀನಿ. ಅದನ್ನು ನೀವು ಆ್ಯಡ್ ಮಾಡ್ಕೊಂಡಿರಿ ಅಂದ್ರೆ ಟೈಮು ಸೇವ್ ಆಗುತ್ತೆ, ಹಾಗೆ ವಿಡಿಯೋ ಕೂಡ ಚೆಂದ ಬರುತ್ತೆ. ಬರೀ ಯಾವ ರೀತಿ ಅನ್ನೋದನ್ನು ಮೊದಲು ವಾಟ್ಸಪ್ಗೆ ಹೋಗಬೇಕು. ವಾಟ್ಸಪ್ ಓಪನ್ ಆದ ನಂತರ ಅಲ್ಲಿ ಬಾಜು ಸರ್ಚಿದ್ದೀವಿ ಅಂದರೆ ಅಪ್ಡೇಟ್ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರಿ ಅಂದರೆ ನೀವು ಸ್ಟೇಟಸ್ ಬೇಕಾಗಿದ್ದು ಬರುತ್ತೆ. ಇಲ್ಲಿ ಆ್ಯಡ್ ಸ್ಟೇಟಸ್ ಅಂತ ಬರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂದರೆ ನಿಮಗೆ ಬೇಕಾಗಿರುವ ಫೋಟೋನ ಕ್ಲಿಕ್ ಮಾಡ್ಕೋಬೋದು. ಕ್ಲಿಕ್ ಮಾಡ್ಕೊಂಡ್ರಿ ಹಾಗೆ ಇಲ್ಲೇನೈತಲ್ಲ ಪಕ್ಕದಲ್ಲೇ ಸಾಂಗ್ ಬಾಜು ಪಕ್ಕದಲ್ಲೇ ಕಟಿಂಗ್ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರಿ ಅಂದರೆ ಈ ರೀತಿ ಬರುತ್ತೆ. ನಮಗೆ ಎಷ್ಟು ಬೇಕು ಫಾಂಟ್ ಸೈಜನ್ನು ಕಟ್ ಮಾಡ್ಕೋಬೋದು. ಕಟ್ ಮಾಡಿಕೊಂಡು ತೆಳಗೆ ಇಲ್ಲಿ ಡನ್ ಆಪ್ಷನ್ ಇರುತ್ತೆ, ಅಲ್ಲಿ ಡನ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರ್ತೈತಿ. ನಮಗೆ ಬೇಕಾಗಿದ್ದ ಸೈಜ್ ಕಟ್ ಆಗುತ್ತೆ. ಹಾಗೇನೈತಲ್ಲ ಎ ಸ್ಮಾಲ್ ಎ ಬರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂದ್ರೆ ಇಲ್ಲಿ ಸಾಕಷ್ಟು ಫಾಂಟ್ ಸೈಜ್ ಬರುತ್ತೆ. ನೀವು ನಿಮ್ಮ ನೇಮನ್ನು ಹಾಕ್ಕೊಳ್ರಿ. ಹಾಕೊಂಡ ನಂತರ ನಾವು ಒಂದೊಂದು ಫಾಂಟ್ ಸೈಜನ್ನು ತೋರಿಸ್ಲಿಕ್ಕತ್ತೀನಿ ನೋಡ್ರಿ. ಈ ರೀತಿ ಸಾಕಷ್ಟು ಸೈಜಸ್ ಅದಾವ. ಹಾಗೆ ಇದಕ್ಕೆ ಕಲರ್ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿ ಇದೆ ನೋಡ್ರಿ ಕಲರ್ ಆಪ್ಷನ್, ಇಲ್ಲಿ ರೆಡ್ಡು, ಗ್ರೀನು, ಎಲ್ಲವೂ ಅದಾವ. ನಾವು ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಮಗೆ ಯಾವುದು ಇಷ್ಟ ಆಗುತ್ತೆ, ಚೆಂದ ಅನಿಸುತ್ತೆ, ಅದನ್ನು ನಾವು ಕಲರ್ಸನ್ನು ಹಾಕೋಬೋದು. ಇವೆಲ್ಲ ಹಾಕ್ಕೊಂಡಿವಿ, ಈ ಸೇವ್ ಆಯಿತು. ಹಾಗೆ ನಮ್ಗೆ ಎಲ್ಲಿ ಬೇಕು ಅಲ್ಲಿ ಕುಣಿಸ್ಕೋಬಹುದು. ಹಾಗೆ ಇನ್ನೂ ಒಂದು ಆಪ್ಷನ್ ಕೂಡ ಐತಿ. ಇಲ್ಲಿ ಲಾಸ್ಟ್ ಒನ್ ಇದೆ ನೋಡ್ರಿ, ಎ ಮತ್ತು ಹಾಗೆ ಸ್ಮಾಲ್ ಎ ಇದೆಲ್ಲ, ಅಲ್ಲೇ ಪಕ್ಕದಲ್ಲೂ ಪೆನ್ಸಿಲ್ ಐಕಾನ್ ಇದೆ. ಇದು ಎದಕ್ಕೆ ಯೂಸ್ ಆಗತ್ತಪ್ಪ ಅಂತಂದ್ರೆ, ನಾವೇನು ಮಾಡ್ತೀವಿ, ಸಾಕಷ್ಟು ದೇವಸ್ಥಾನ ವಿಡಿಯೋಗಳಿಗೆ ಹೋಗಿರ್ತೀವಿ. ಅಲ್ಲೇನಾಗತ್ತೆ, ನಮ್ಗೆ ಬೇಡದಿರೋರು ಹಿಂದೆ ಬಂದುಬಿಟ್ಟಿರ್ತಾರೆ. ನಮ್ಗೆ ಪರಿಚಯ ಇರಲ್ಲ, ಬಟ್ ಅವರು ಆ ಫೋಟೋದಲ್ಲಿ ನಮ್ಗೆ ಬೇಕಾಗಿರೋದಿಲ್ಲ. ಹಾಗೆ ಮತ್ತು ಹೈಲೈಟ್ ಮಾಡಬೇಕಾಗಿರುತ್ತೆ ಕೆಲವೊಂದು ಇಮೇಜಸ್ ಆಗಲಿ. ಅದನ್ನೇನೈತಲ್ಲ ನಾವು ಈ ಸರ್ಕಲನ್ನು ಹಾಕಿದ್ವಿ. ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ನಾನು ಕ್ಲಿಕ್ ಮಾಡಿದೆ, ಈ ಸೈಜ್ ರೌಂಡ್ ಸೈಜ್ ಭಾಳ ದಪ್ಪ ಸೈಜ್ ಬಂತು. ಇದು ಬೇಡ ನಮ್ಗೆ ಅಂತಂದ್ರೆ ಅದರ ಬಾಜುಕ ಇನ್ನೂ ಒಂದು ಸೈಜ್ ಐತಿ. ಆ ಸೈಜನ್ನು ನಾವು ಕ್ಲಿಕ್ ಮಾಡಿದ್ವಿ ಅಂದರೆ ಸೆಕೆಂಡ್ ಸೈಜ್ ನೋಡಿರಿ, ಇದ್ರ ಬಾಜುಕ ನಾವು ಕ್ಲಿಕ್ ಮಾಡಿದೆಲ್ಲ ಈ ಸೈಜ್ ಬರ್ತೈತಿ, ಸಣ್ಣ ಸೈಜ್ ಬಂತು. ಇದು ಬೇಡಪ್ಪ ಅಂತಂದ್ರೆ ಅದಕ್ಕಿಂತಲೂ ಸಣ್ಣ ಸೈಜು ಬರುತ್ತೆ. ಇಲ್ಲಿ ಲಾಸ್ಟ್ ಒನ್ ಇದೆ ನೋಡ್ರಿ, ಇಲ್ಲಿ ನಾವು ಕ್ಲಿಕ್ ಮಾಡಿದ್ವಿ ಅಂದ್ರೆ ಅಲ್ಲಿ ಕಂಪ್ಲೀಟ್ ಇವಾಗ ನೋಡ್ರಿ ಪೂರ್ತಿ ಕಾಣಿಸತ್ತಿಲ್ಲ. ನಮ್ಗೆ ಬೇಡದೇ ಇರೋರು ಫೋಟೋದಾಗ ಬಂದಿರ್ತಾರೆ, ಅವಾಗೇನೈತಿಲ್ಲ ಈ ರೀತಿ ನಾವು ಮಾಡಿದ್ವಿ ಅಂದರೆ ಅದು ಕಂಪ್ಲೀಟಾಗಿ ಮಂದಿ ಹೋಗ್ಬಿಡ್ತಾರೆ. ಅದು ಫೋಟೋ ಕೂಡ ಅಷ್ಟು ಬ್ಲರಿಂಗ್ ಕಾಣಿಸ್ತೈತಿ. ಆ ಫ್ಯೂಚರ್ ಕೂಡ ಇದ್ರೊಳಗೆ ಐತಿ. ನಿಮಗೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ರಿ. ಆಯಿತು, ಇವಾಗ ನೆಕ್ಸ್ಟ್ ಒಂದು ಸೆಟ್ಟಿಂಗ್ಸ್ನ ಹೇಳಕತ್ತೀನಿ. ಅದು ಯಾವ ರೀತಿ ಅಂದ್ರೆ ಲಾಸ್ಟ್ ಒನ್ ಇದೆ ನೋಡ್ರಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ಈ ರೀತಿ ಬರ್ತೈತಿ. ಇಲ್ಲಿ ಸಾಕಷ್ಟು ಆಪ್ಷನ್ ಅದಾವ. ನಿಮಗೆ ಯಾವ್ದು ಇಮೋಜಿ ಬೇಕಾಗತ್ತೈತಲ್ಲ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಇಷ್ಟೊಂದದ. ನಿಮಗೆ ಯಾವ್ದು ಫೋಟೋಗೆ ಯಾವ ರೀತಿ ಆ್ಯಡ್ ಮಾಡಬೇಕು ಅದ್ರದ್ದು ಪ್ರಕಾರ ನೀವು ಬೇಕಾದಷ್ಟು ಆ್ಯಡ್ ಮಾಡಿಕೊಡ್ರಿ. ಇದಷ್ಟು ಅಲ್ದ ನೋಡ್ರಿ, ಇಲ್ಲಿ ಅಲಾರಾಮ್ ಕ್ಲಾಕ್ ಇದಾವೆ 12 to 18 ಅಂತೈತಲ್ಲ, ಅಲಾರಾಮ್ ಕ್ಲಾಕ್ನ ನಾವು ಸೆಟ್ ಮಾಡ್ಕೊಂಡಿದ್ದೀವಿ ನೋಡ್ರಿ, ಈ ರೀತಿ ಐತಿ. ಇಲ್ಲಿ 12 to 14 ಇದೆ, ಅದು ಹಾಗೆ ಕ್ಲಿಕ್ ಆಗ್ತಾ ಇರ್ತೈತೆ. ಅಲಾರಾಮ್ ಹೆಂಗೆ ಬಡಿತಾನೆ ಇರುತ್ತಲ್ಲ ರೌಂಡು, ಅದೇ ರೀತಿ ಇರ್ತೈತಿ. ನಾವು ಒಂದು ಬಿಟ್ಟು ಒಂದೇ ಬೇಕಾದರೆ ಇನ್ನೊಂದು ಬೇಕಾದರೆ ಅದೇ ಥರ ಇಟ್ಕೋಬೋದು. ಈ ರೀತಿ ಇಟ್ಕೊಂಡಿನಿ. ಅಥವಾ ನಮ್ಗೆ ಇವೇನು ಬ್ಯಾಡ ಅಂದ್ರೆ ಜಸ್ಟ್ ಅದನ್ನು ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಡಿಲೀಟ್ ಆಪ್ಷನ್ ಐತಿ, ಅಲ್ಲಿ ಹೋಗಿ ನಾವು ಡಿಲೀಟ್ ಕೂಡ ಮಾಡ್ಕೋಬೋದು. ಹಾಗೆ ಮತ್ತೊಂದು ಇಲ್ಲಿ ಆ್ಯಡ್ ಯುವರ್ಸ್ ಅಂತ ಐತೆ ನೋಡ್ರಿ, ಅಲ್ಲಿ ನಾವು ಫಸ್ಟ್ ಆಪ್ಷನ್ ಐತಲ್ಲ ಆ್ಯಡ್ ಯುವರ್ಸ್ ಅಂತ ಅಲ್ಲಿ ಕ್ಲಿಕ್ ಮಾಡಿದರೆ
ಅಲ್ಲಿ ನಾವು ನೇಮ್ ಕೂಡ ಹಾಕೋಬೋದು. ನಾನು ಸುಮ್ಮನೆ ಉದಾಹರಣೆಗೋಸ್ಕರ ವಿಜಯಪುರ ಅಂತ ಹಾಕೋತೀನಿ. ಅಂದರೆ ನಿಮಗೆ ಬೇಕಾಗಿದ್ದ ನೀವು ಏನು ಹಾಕೋಬೇಕನ್ನಿಸ್ತಲ್ಲ ಪ್ಲೇಸ್ ಹಾಕೋಬೋದು. ನೀವು ಯಾವುದಾದ್ರೂ ಟೆಂಪಲ್ಗೆ ಹೋಗಿರ್ತೀರಿ, ಸುಮಾರು ಇವಾಗ ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿರ್ತೀರಿ ಉದಾಹರಣೆಗೋಸ್ಕರ, ಅಥವಾ ಬಿಜಾಪುರಕ್ಕೆ ಹೋಗಿ ಗೋಲ್ ಗುಮ್ಮಟಕ್ಕೆ ಹೋಗಿರ್ತೀರಿ, ಅಲ್ಲೆಲ್ಲ ನೀವು ಪ್ಲೇಸ್ ಕೂಡ ಇದ್ರೊಳಗೆ ಹಾಕೋಬೋದು. ಆ ಸೆಟ್ಟಿಂಗ್ಸ್ ಕೂಡ ಇದ್ರೊಳಗೆ ಐತಿ, ಅದನ್ನು ನೀವು ಯೂಸ್ ಮಾಡ್ಕೊಳ್ರಿ. ಇವಾಗ ನಮಗೆ ಬೇಡಪ್ಪ ಅಂತಂದ್ರೆ ಅದನ್ನು ಜಸ್ಟ್ ನಾವು ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಹಾಗೆ ಕೂಡ ನಾವು ಡಿಲೀಟ್ ಮಾಡ್ಬೋದು. ಆ ಆಪ್ಷನ್ ಕೂಡ ಇದ್ರೊಳಗೆ ಐತಿ. ಈ ಎಲ್ಲ ಆಪ್ಷನ್ ನಿಮ್ಗೆ ಯೂಸ್ ಮಾಡ್ಕೋಬೋಳ್ರಿ. ಅಥವಾ ನಿಮಗೆ ಇವೆಲ್ಲ ಹಾಗೆ ನಾವು ಇದ್ರೊಳಗೆ ಬರ್ತಡೇದ ಕೇಕ್ ಕೂಡ ನಾವು ಇಲ್ಲಿ ಇಟ್ಕೋಬೋದು ಈ ಫೋಟೋ ಮುಂದೆ. ಅದು ಯಾವ ರೀತಿ ಅಂದ್ರೆ ಇಲ್ಲೇ ಥರ್ಡ್ ಒನ್ ಇದೆಯಲ್ಲ ಎಮೋಜಿ ಬಾಜು, ಇಲ್ಲಿ ನಾವು ಸರ್ಚ್ ಬಾರ್ ಐತಲ್ರಿ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ನಮ್ಗೆ ಏನು ಬೇಕು ಅದನ್ನ ಏನೈತಲ್ಲ ಟೈಪ್ ಮಾಡ್ಕೋಬೇಕು. ನಾನು ಸುಮ್ಮನೆ ವಿಶ್ ಯು ಹ್ಯಾಪಿ ಬರ್ತ್ಡೇ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ಅದು ಟೈಪ್ ಮಾಡ್ಕೊಂಡ ನಂತರ ಈ ರೀತಿ ಸಾಕಷ್ಟು ಬರತ್ತೆ ನೋಡ್ರಿ. ನಮಗೆ ಇದ್ರೊಳಗೆ ಯಾವ್ದು ಇಷ್ಟ ಆಗತ್ತೈತಿಲ್ಲ ಅದ್ರೊಳಗೆ ಒಂದೇನೈತಿಲ್ಲ ಆಪ್ಷನನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನನಗೆ ಲಾಸ್ಟ್ ಒನ್ ಇದು ಚೆನ್ನಾಗಿ ಅನಿಸ್ತು. ಅದು ನನ್ನ ಏನೈತಲ್ಲ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಾನು ನಿಮ್ಗೆ ಉದಾಹರಣೆಗೋಸ್ಕರ ತೋರಿಸ್ತೀನಿ. ನಿಮಗೆ ಇದ್ರೊಳಗೆ ಯಾವ್ದು ಇಷ್ಟ ಆಗುತ್ತೋ ಅದು ಏನೈತಲ್ಲ ನೀವು ಕ್ಲಿಕ್ ಮಾಡಿಕೊಂಡು ಇಟ್ಕೊಳ್ರಿ. ನನಗೆ ಇದು ಇಷ್ಟ ಆಯಿತು, ಇದು ಇಟ್ಕೊಂಡೆ. ಆದರೆ ನಮ್ಗೆ ಹಿಂದಿನ ಸೈಡ್ ಅಡ್ಡ ಬರಾಕತ್ತೈತಿ, ಅದನ್ನು ಏನೈತಲ್ಲ ತೆಗಿಬೋದು. ಇವಾಗ ನೇಮ್ ಹಾಕಿದಾನಲ್ಲ ಅದನ್ನು ನಮ್ಗೆ ಎಲ್ಲಿ ಬೇಕು ಅಲ್ಲಿ ಕುಣಿಸ್ಕೋಬೋದು. ನಾನು ಇದನ್ನು ಮೇಲೆ ಹಾಕಿದ್ದೇನೆ, ಇದು ಇಲ್ಲೈತಿ. ಈ ರೀತಿ ನೀವು ಬೇಕಾದ್ರೆ ಕುಣಿಸ್ಕೋಬೋದು. ಇದಷ್ಟ ಅಲ್ದ ಮತ್ತೊಂದು ಸೆಟ್ಟಿಂಗ್ಸ್ ಕೂಡ ಇದ್ರೊಳಗೆ ಐತಿ. ನಾವು ಏನು ಮಾಡ್ಬೋದು, ಸಾಂಗ್ಸ್ ಕೂಡ ಇದ್ರೊಳಗೆ ಆ್ಯಡ್ ಮಾಡ್ಬೋದು. ಅದು ಯಾವ ರೀತಿ ನಿಮ್ಗೆ ಇಲ್ಲಿ ಸರ್ಚಲ್ಲಿ ಜಸ್ಟ್ ನಾವು ಏನು ಯಾವ್ದು ಬೇಕು ಅದನ್ನೇನೈತಲ್ಲ ಇಲ್ಲಿ ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ನೀವು ಟೈಪ್ ಮಾಡಿದ್ರೆ ಬರ್ತೈತಿ. ನಾನು ವಿಶ್ ಯು ಹ್ಯಾಪಿ ಬರ್ತ್ಡೇ ಅಂತ ಸಾಂಗ್ಸ್ ಅಂತ ಸರ್ಚ್ ಮಾಡಿದ್ದೀನಿ. ಅಲ್ಲಿ ನಮಗೆ ಯಾವ ಥರ ಇದನ್ನೆಲ್ಲ ನಾನು ಸರ್ಚ್ ಮಾಡಿದ ನಂತರ ಇದು ಒಂದು ಸಾಂಗ್ ಬಂತು. ಬಟ್ ಅದು ಒಂದು ಸಾಂಗ್ಸ್ ಏನು ಚಂದ ಅನ್ನಿಸ್ಲಿಲ್ಲ. ಅಥವಾ ನಮಗೆ ಇದು ಬೇಡಪ್ಪ ಅಂತಂದ್ರೆ ಅದನ್ನು ಇಲ್ಲೇ ಹೋಗಿ ಕ್ಯಾನ್ಸಲ್ ಮಾಡ್ಬೋದು. ಕ್ಯಾನ್ಸಲ್ ಮಾಡಿಬಿಟ್ಟು ನಿಮಗೆ ಯಾವ ರೀತಿ ಸಾಂಗ್ಸ್ ನಿಮ್ಗೆ ಬರ್ತಡೇ ಸಾಂಗ್ಸ್ ಅಂತ ಅಷ್ಟೇ ಅಲ್ಲ, ಇವಾಗ ನ್ಯೂ ಸಾಂಗ್ಸ್ ಅಂತ ನಾವು ಹಾಕ್ಕೊಂಡ್ವಿ ಅಂದ್ರೂ ಬರ್ತೈತಿ. ನಾನಿವಾಗ ನಿಮಗೆ ಬರ್ತಡೇಗೋಸ್ಕರ ನಾನು ಯಾವ ರೀತಿ ಸಾಂಗ್ಸನ್ನು ಸೆಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಸಾಕಷ್ಟು ಇಲ್ಲಿ ಸಾಕಷ್ಟು ಸಾಂಗ್ಸ್ ಬರ್ತಾವೆ. ಇದನ್ನು ಸಾಂಗ್ಸ್ ಎಲ್ಲ ಅದಾವ, ಅದ್ರೊಳಗೆ ಒಂದೊಂದಾಗಿ ನೀವು ಕ್ಲಿಕ್ ಮಾಡಿ ನಿಮಗೆ ಯಾವ ರೀತಿ ಸಾಂಗ್ ಇಷ್ಟ ಆಗ್ತೈತಲ್ಲ ಅದನ್ನು ನೀವು ಆ್ಯಡ್ ಮಾಡಿಕೊಂಡು ಇಲ್ಲೇ ಪಕ್ಕದಲ್ಲೇ ಬಾಣದ ಆಪ್ಷನ್ ಐತಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ವಿ ಅಂದ್ರೆ ಆ ಸಾಂಗ್ಸ್ ಏನೈತಲ್ಲ ನಿಮ್ಮದು ಫೋಟೋಗೆ ಇಮೇಜಿಗೆ ತಕ್ಕಂಗೆ ಏನೈತಲ್ಲ ನೀವು ಸೆಟ್ ಮಾಡಿ ಜಸ್ಟ್ ಬಾಣದ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು, ಇದು ಸೆಟ್ ಆಗಿ ಬರ್ತೈತಿ. ಈ ರೀತಿ ಸೆಟ್ ಆಗಿ ಬಂದ ನಂತರ ಏನು ಮಾಡಬೇಕು, ಇಲ್ಲಿ ಮೇಲೆ ಐತೆ ನೋಡಿರಿ ಡನ್ ಆಪ್ಷನ್ ಐತೆ, ಕ್ಲಿಕ್ ಮಾಡಿದ್ರೆ ಈ ಸಾಂಗ್ ಕೂಡ ಸೆಟ್ ಆಗಿಬಿಡ್ತೈತಿ. ಇದು ನಮಗೆ ಇಷ್ಟ ಆಯಿತು, ಓಕೆ ಬೇಡಪ್ಪ ಇದು ಅಷ್ಟು ಚೆನ್ನಾಗಿಲ್ಲ ಅಂತಂದ್ರೆ ಮತ್ತೆ ಹೋಗಬೇಕು. ನಿಮ್ಗೆ ಬೇಕಾದ ಇಷ್ಟವಾದದ್ದೈತಲ್ಲ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿದ್ದನ್ನು ನೀವು ಚೂಸ್ ಮಾಡಿಕೊಂಡು ಈ ರೀತಿ ನೀವು ವಾಟ್ಸಪ್ಗೆ ಸ್ಟೇಟಸನ್ನು ಹಾಕ್ಬೋದು. ಈ ಸ್ಟೇಟಸ್ನ ಹಾಕಿದ್ದೀನಿ, ಚೆನ್ನಾಗಿ ಬಂದಿತ್ತಿಲ್ಲ ನೋಡಿರಿ. ಇಲ್ಲೇ ನೋಡಿರಿ ಬರ್ತಾ ಇದೆ, ಈ ರೀತಿ ಬಂದೈತಿ. ಈ ವಿಡಿಯೋ ಮಾಹಿತಿ ಹೆಂಗೆ ಅನ್ಸೋದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸ್ರಿ.